ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡ ಈ ಹಿಂದೆ ಮುಕ್ತಾಯ ಆದಾಗ ಹನುಮಂತ, ಅಂಗದ ಮೊದಲಾದ ಕಪಿಗಳು ರಾಮನ, ಲಕ್ಷ್ಮಣ, ಸುಗ್ರೀವರ ಸಮೀಪಕ್ಕೆ ಬಂದು ಅವರಿಗೆ ಲಂಕೆಯಲ್ಲಿ ನಡೆದಂತಹ ವೃತ್ತಾಂತವನ್ನೆಲ್ಲ ವರ್ಣನೆ ಮಾಡಿದ್ದು, ಮತ್ತೆ ಸಾಧ್ಯವಾದಷ್ಟು ಶೀಘ್ರದಲ್ಲೇ ಲಂಕಾನಗರದ ಆಕ್ರಮಣಕ್ಕೆ ಸನ್ನದ್ಧರಾಗಬೇಕು ಅಂತ ವಿಜ್ಞಾಪನೆ ಮಾಡಿಕೊಂಡಿದ್ದನ್ನು ನಾವು ಶ್ರವಣ ಮಾಡಿದ್ವಿ. ಅದಾದ ಬಳಿಕ ಯುದ್ಧಕಾಂಡದ ಶ್ರವಣ ಮಾಡಬೇಕು. ಶುತ್ವಾ ಹನುಮತೋ ವಾಕ್ಯಂ ಯಥಾವದನುಭಾಷಿತಂ ರಾಮಪ್ರೀತಿ ಸಮಾಯುಕ್ತೋ ವಾಕ್ಯಮುತ್ತರಮಬ್ರವೀತ್. ಹನುಮಂತ ಹೇಳಿದ ಮಾತುಗಳನ್ನೆಲ್ಲ ಕೇಳಿ ರಾಮ ಈ ಮುಂದಿನಂತೆ ಅವನಿಗೆ ಮಾತು ಹೇಳಿದ. ಈ ಭೂಮಂಡಲದಲ್ಲಿ ಬೇರೆ ಯಾರೂ ಮಾಡ್ಲಿಕ್ಕಾಗದೇ ಇರುವಂತಹ ಕೆಲಸವನ್ನ ಹನುಮಂತ ಮಾಡಿದ್ದಾನೆ. ಮನಸ್ಸಿನಲ್ಲಿ ಕೂಡ ಬೇರೆ ಯಾರಾದರೂ ಇಂಥ ಕೆಲಸವನ್ನ ಆಲೋಚನೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಅಷ್ಟು ಆತನ ಶಕ್ತಿ ಇದು. ಗರುಡ, ವಾಯು, ಹನುಮಂತ ಈ ಮೂವರನ್ನು ಬಿಟ್ಟರೆ ಈ ಸಮುದ್ರವನ್ನು ದಾಟಲಿಕ್ಕೆ ಶಕ್ತಿ ಇರುವಂತಹ ಬೇರೆ ಯಾರೂ ಕೂಡ ನನಗೆ ಗಮನಕ್ಕೆ ಬರ್ತಿಲ್ಲ. ರಾವಣ, ಕುಂಭಕರ್ಣ ಇವರ ಪರಾಕ್ರಮದಿಂದ ಆ ಲಂಕಾನಗರ ಸುರಕ್ಷಿತ ಆಗಿದೆ. ದೇವತೆಗಳು, ದಾನವರು, ಗಂಧರ್ವ, ರಾಕ್ಷಸರು ಯಾರೂ ಕೂಡ ಇದನ್ನು ಆಕ್ರಮಣ ಮಾಡಲಾರರು. ಅಂಥ ಸಂದರ್ಭದಲ್ಲಿ ತನ್ನ ಬಲ ಪರಾಕ್ರಮಗಳಿಂದ ಲಂಕಾನಗರದ ಕೋಟೆಯನ್ನು ಭೇದಿಸಿ, ರಕ್ಷಣೆಯನ್ನು ಭೇದಿಸಿ ಅಲ್ಲಿಂದ ಹೊರಗೆ ಬರಲಿಕ್ಕೆ ಹನುಮಂತನ ಒಬ್ಬನಿಗೆ ಸಾಧ್ಯ. ಕೋ ವಿಷಯ ಸುದುರಾಧರ್ಷಾಂ ರಾಕ್ಷಸೈಶ್ಚ ಸುರಕ್ಷಿತಾಂ ಯೋ ವೀರ್ಯ ಬಲಸಂಪನ್ನೋ ನ ಸಮಸ್ಯಾ ಧನುಮತಃ. ಹಾಗಾಗಿ ಶಕ್ತಿ, ಪರಾಕ್ರಮ, ಬುದ್ಧಿವಂತಿಕೆ ಇದರಲ್ಲಿ ಹನುಮಂತನಿಗೆ ಸಮಾನನಾದಂಥ ಪರಾಕ್ರಮ ಯಾರೂ ಕೂಡ ಇಲ್ಲವೇ ಇಲ್ಲ. ಯಾವ ಸೇವಕ ಅಥವಾ ಒಬ್ಬ ಸೈನಿಕ ತನ್ನ ಮಾಲೀಕ ಅಥವಾ ರಾಜ ಹೇಳಿದಂಥ ಕಾರ್ಯವನ್ನ ಮುಗಿಸಿ ಅದಕ್ಕೆ ಕಾರ್ಯ ಸಮಾಪ್ತಿ ಆಗಲಿಕ್ಕೆ ಬೇಕಾದಂಥ ಎಲ್ಲ ಉಪಾಯಗಳನ್ನ ಅನುಷ್ಠಾನ ಮಾಡ್ತಾನೋ ಅಂಥ ಸೇವಕ ಆತನ ಶ್ರೇಷ್ಠ ಪುರುಷ ಅಂತ ಎಲ್ಲರೂ ವರ್ಣನೆ ಮಾಡ್ತಾರೆ. ಯಾವ ಕೆಲಸ ರಾಜನಿಗೆ ಪ್ರೀತಿಯಾಗುವಂಥ ಒಂದು ಕೆಲಸವನ್ನು ಮಾಡಿ ಉಳಿದ ಕೆಲಸಗಳನ್ನು ತನ್ನ ಬುದ್ಧಿಬಲದಿಂದ ಊಹಿಸಿ ಅದನ್ನು ಮಾಡಲಿಕ್ಕೆ ಸಮರ್ಥನಾಗೋದಿಲ್ವೋ ಆತನನ್ನ ಮಧ್ಯಮ ವರ್ಗದ ಸೇವಕ ಅಂತ ಹೇಳ್ತಾರೆ. ಹೀಗೆ ಮಧ್ಯಮ ಮತ್ತು ಅಧಮ ಮತ್ತು ಉತ್ತಮ ವರ್ಗದ ಸೇವಕರೇನಿದ್ದಾರೆ ಅವರಲ್ಲಿ ಹನುಮಂತ ಪುರುಷೋತ್ತಮ ಆಗಿದ್ದಾನೆ. ನಾನು ಹೇಳಿದಂಥ ಕೆಲಸಗಳನ್ನು ಮಾಡಿದ್ದಲ್ಲದೆ ಆ ಕೆಲಸವನ್ನ ಸಂಪೂರ್ಣ ಮಾಡಲಿಕ್ಕಾಗಿ ಏನೇನು ಉಪಾಯಗಳನ್ನು ಆಲೋಚನೆ ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಆತ ತಾನೇ ಊಹಿಸಿ ಆ ಕಾರ್ಯವನ್ನು ಮಾಡಿದ್ದಾನೆ. ಇಷ್ಟು ಅತ್ಯಾಶ್ಚರ್ಯಕರವಾದ ಕೆಲಸವನ್ನು ಮಾಡಿದಂತಹ ಹನುಮಂತನಿಗೆ ಆತನಿಗೆ ಅಪೇಕ್ಷಿತವಾದಂತಹ ಒಂದು ಉಡುಗೊರೆಯನ್ನು ಕೊಡಲಿಕ್ಕೂ ಕೂಡ ನನಗೆ ಇವತ್ತು ಸಾಮರ್ಥ್ಯ ಇಲ್ಲ. ಇದು ನನ್ನ ಮನಸ್ಸಿಗೆ ಖೇದ ತಂದೊಡ್ಡಿದೆ. ಅದಕ್ಕಾಗಿ ನಾನು ಆತನಿಗೆ ಕೇವಲ ಆಲಿಂಗನವನ್ನು ಕೊಡ್ತೇನೆ ಅಂತ ಹೇಳಿದ. ಹೀಗೆ ಹೇಳಿ ರಾಮ ಹನುಮಂತನನ್ನ ಆಲಿಂಗನ ಮಾಡಿಕೊಂಡ. ಯಾವ ವಿಘ್ನವಿಲ್ಲದೆ ಸೀತೆಯ ಅನ್ವೇಷಣೆ ಕಾರ್ಯವನ್ನು ನೀನು ಮುಗಿಸಿದ್ದಿ. ಆದರೆ ನಿನ್ನಂತೆ ಈ ಉಳಿದ ವಾನರರು ಸಮುದ್ರವನ್ನು ಹೇಗೆ ದಾಟಬಲ್ಲರು? ಅವರ ಶಕ್ತಿ ಸಾಮರ್ಥ್ಯಗಳಿಗೆ ಮಿತಿ ಇದೆ. ಹಾಗಾಗಿ ಅವರು ಇಷ್ಟೆಲ್ಲ ಬೃಹತ್ತಾದಂಥ ಸೈನ್ಯ, ಆ ಕಪಿಗಳ ಸೈನ್ಯ ಸಮುದ್ರವನ್ನು ದಾಟಿ ಆ ಲಂಕಾನಗರವನ್ನು ಪ್ರವೇಶ ಮಾಡೋದು ಹೇಗೆ? ಇದೊಂದು ನನ್ನ ಸಂದೇಹ ಇದೆ. ಆ ಸಂದೇಹಕ್ಕೆ ನೀವು ಉತ್ತರಿಸಬೇಕು ಅಂತ ಹೇಳಿ ರಾಮ ಚಿಂತೆಯಲ್ಲಿ ಮಗ್ನನಾದ. ಆಗ ಸುಗ್ರೀವ ರಾಮನಿಗೆ ಈ ಮುಂದೆ ಉತ್ತರ ಹೇಳಿದ. ಸೀತೆಯ ಸಮಾಚಾರ ನಮಗೀಗ ತಿಳಿದಿದೆ, ಶತ್ರು ಎಲ್ಲಿದ್ದಾನೆ ಅಂತ ಕೂಡ ತಿಳಿದಿದೆ. ಹೀಗಿರುವಾಗ ನೀನು ಈ ರೀತಿ ಸಂತಾಪ ಮತ್ತು ಚಿಂತೆಗಳನ್ನು ಬಿಟ್ಟುಬಿಡು. ನಾವೆಲ್ಲ ಕಪಿಗಳು ಮಹಾಪರಾಕ್ರಮಿಗಳಾಗಿದ್ದೇವೆ. ಎಷ್ಟೇ ಬೃಹದಾಕಾರದ ಸಮುದ್ರ ನಮಗೆ ಅಡ್ಡ ಬಂದರೂ ಕೂಡ ಆ ಸಮುದ್ರವನ್ನು ದಾಟಿ
ನಿನ್ನ ಶತ್ರುವನ್ನು ಸಂಹಾರ ಮಾಡೋಣ. ಉತ್ಸಾಹವನ್ನು ಕಳ್ಕೊಂಡ್ರೆ ಮನುಷ್ಯ ಯಾವ ಕಾರ್ಯವನ್ನು ಕೂಡ ಮಾಡಲಾರ. ನಿನ್ನ ಸಲುವಾಗಿ ಈ ವಾನರರು ಅಗ್ನಿ ಪ್ರವೇಶ ಮಾಡಲಿಕ್ಕೆ ಕೂಡ ಸಿದ್ಧರಾಗಿದ್ದಾರೆ. ಹಾಗಾಗಿ ನೀನು ನಮಗೆ ಮೊದಲು ಆಜ್ಞೆ ಕೊಟ್ಟರೆ ಸಾಕು. ಆ ಆಜ್ಞೆಗನುಸಾರವಾಗಿ ನಾವು ಆ ಲಂಕಾನಗರವನ್ನು ಆಕ್ರಮಿಸ್ತೇವೆ. ಶೂರಾಣಾಂ ಹಿ ಮನುಷ್ಯಾಣಾಂ ತದ್ವಿಧಾನಾಂ ಮಹಾತ್ಮನಾಂ ವಿನಷ್ಟೇವ ಪ್ರಣಕ್ಷೇವ ಕ್ಷಮಂ ನಹಿ ಅನುಶೋಚಿತುಂ. ನಿನ್ನಂಥ ಮಹನೀಯನೇ ಹೀಗೆ ಚಿಂತಾಮಗ್ನಾಗಿಬಿಟ್ರೆ, ಶೋಕಗ್ರಸ್ತನಾಗಿಬಿಟ್ರೆ ಉಳಿದಂಥವ್ರು ಏನು ಮಾಡಬೇಕು? ಯಾವುದಾದ್ರೂ ಒಂದು ಉಪಾಯವನ್ನು ಆಶ್ರಯಿಸಿ ನಮ್ಮ ಎಲ್ಲ ವಾನರ ಸೈನಿಕರು ಈ ಸಮುದ್ರವನ್ನು ದಾಟುತ್ತಾರೆ. ಅದನ್ನು ನೀನು ಸದ್ಯದಲ್ಲೇ ನೋಡ್ತಿ. ರಾವಣ ಸತ್ತು ಹೋದ ಅಂತ ತಿಳ್ಕೊ, ಸೀತೆಯನ್ನು ನಾವು ಸಾಧ್ಯ ಆದಷ್ಟು ಬೇಗನೆ ಇಲ್ಲಿಗೆ ತಂದಿದ್ದೇವೆ ಅಂತ ತಿಳಿದುಕೋ. ಹೀಗೆ ಸುಗ್ರೀವ ಪ್ರೋತ್ಸಾಹದಾಯಕವಾಗಿ ಮಾತನಾಡಿದ ಮೇಲೆ ರಾಮ ಅದನ್ನು ಅಂಗೀಕಾರ ಮಾಡಿ ಹನುಮಂತನಿಗೆ ಹೇಳಿದ, ನಾನು ನನ್ನ ತಪಸ್ಸಿನ ಪ್ರಭಾವದಿಂದಾಗಲಿ ಅಥವಾ ಬಾಣಗಳಿಂದ ಈ ಸಮುದ್ರಕ್ಕೊಂದು ಸೇತುವೆಯನ್ನು ಕಟ್ಟೋದ್ರ ಮೂಲಕವಾಗಲಿ ಅಥವಾ ಇಡೀ ಸಮುದ್ರವನ್ನು ಬಾಣಗಳ ಬೆಂಕಿಯಿಂದ ಬತ್ತಿಸೋದ್ರ ಮೂಲಕವಾಗಲಿ ಯಾವುದೋ ಒಂದು ಪ್ರಕಾರದಿಂದ ಈ ಸಮುದ್ರವನ್ನು ನಾನು ದಾಟಬಲ್ಲೆ. ಅದ್ರ ಬಗ್ಗೆ ನನಗೇನು ಸಂದೇಹವಿಲ್ಲ. ಆದರೆ ಲಂಕಾನಗರದ ಸ್ವರೂಪವನ್ನು ನೀವು ನನಗೆ ವರ್ಣನೆ ಮಾಡಿ ಹೇಳಬೇಕು. ನನ್ನ ಕಣ್ಣಿಗೆ ಕಟ್ಟುವಂತ ಅದನ್ನೆಲ್ಲ ವರ್ಣನೆ ಮಾಡಿದರೆ ಆ ಲಂಕಾನಗರದ ವ್ಯಾಪ್ತಿಯನ್ನು ನಾನು ತಿಳಿದುಕೊಂಡು ಆ ಮೂಲಕ ಯುದ್ಧದ ಉಪಾಯವನ್ನು ಊಹೆ ಮಾಡಬಲ್ಲೆ. ರಾವಣನ ಸೈನ್ಯದ ಪ್ರಮಾಣವಿಷ್ಟ ಅನ್ನೋದನ್ನು ಹೇಳು. ಪಟ್ಟಣದ ಮಹಾದ್ವಾರಗಳನ್ನು ತಿಳಿಸು. ಮಹಾದ್ವಾರಗಳನ್ನು ರಕ್ಷಣೆ ಮಾಡಲಿಕ್ಕಾಗಿ ಅವರು ಕೈಗೊಂಡಂಥ ಉಪಾಯಗಳನ್ನು ವರ್ಣನೆ ಮಾಡು. ಆಗ ಹನುಮಂತ ಮುಂದಿನಂತೆ ಕಥೆ ಹೇಳಿದ, ಅಸಂಖ್ಯಾತ ರಥಗಳು, ಆನೆಗಳು, ಕುದುರೆಗಳು ಇವೆಲ್ಲ ಆ ಲಂಕಾನಗರದ ರಕ್ಷಣೆಗಾಗಿ ರಾವಣನಿಂದ ನಿಯುಕ್ತವಾಗಿವೆ. ಲಂಕಾನಗರದ ಮಹಾದ್ವಾರಗಳಲ್ಲಿ ಶತಘ್ನಿ ಅನ್ನುವಂಥ ಅನೇಕ ಆಯುಧಗಳನ್ನು ಇಟ್ಟಿದ್ದಾರೆ. ಶತಘ್ನಿ ಅಂದ್ರೆ ಈಗಿನ ಕಾಲದ ತೋಪು, 100 ಶತ್ರುಗಳನ್ನು ಒಮ್ಮೆಲೆ ಸಂಹಾರ ಮಾಡಬಲ್ಲಂಥದ್ದು. ಅದಲ್ಲದೆ ಶತ್ರು ಸೈನ್ಯದ ಮೇಲೆ ಕಲ್ಲು ಗುಂಡುಗಳನ್ನ, ಬಾಣಗಳನ್ನ ಸಿಮ್ಮಬಲ್ಲಂಥ ಅನೇಕ ರೀತಿಯಾದ ಯಂತ್ರಗಳಿವೆ. ಕಬ್ಬಿಣದಿಂದ ಮತ್ತು ವಿವಿಧ ರೀತಿಯ ಲೋಹಗಳಿಂದ ತಯಾರು ಮಾಡಿದಂಥ ಯಂತ್ರಗಳಿವೆ. ಲಂಕಾನಗರದ ಸುತ್ತಲೂ ದೊಡ್ಡ ಪ್ರಾಕಾರವಿದೆ, ದೊಡ್ಡ ಕೋಟೆಗೋಡೆ ಇದೆ. ಅದಲ್ಲದೆ ಕಂಟಕವಿದೆ. ಆ ಕಂಟಕದಲ್ಲಿ ಮೊಸಳೆ ಮೊದಲಾದಂತಹ ಭಯಂಕರ ಜಂತುಗಳಿವೆ. ರಾವಣನು ಕೂಡ ಮಹಾಪರಾಕ್ರಮಿಯಾದವನು. ಎಂಥದೇ ಆಪತ್ತಿನ ಸಂದರ್ಭ ಬಂದರೂ ಕೂಡ ಧೈರ್ಯವನ್ನು ಬಿಟ್ಟುಕೊಡದೇ ಇರುವಂಥವನು. ಸಮುದ್ರದ ದಕ್ಷಿಣ ತೀರದಲ್ಲಿ ಲಂಕಾನಗರವಿದೆ. ಅಲ್ಲಿಗೆ ಹೋಗ್ಲಿಕ್ಕೆ ನೌಕಾ ಮಾರ್ಗವೂ ಇಲ್ಲ. ಯಾವುದೇ ನೌಕೆಯೂ ಕೂಡ ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗಲಾರದು. ತ್ರಿಕೂಟ ಅನ್ನುವಂಥ ಪರ್ವತವಿದೆ. ಪರ್ವತದ ಶಿಖರದಲ್ಲಿ ಆ ಲಂಕಾನಗರ ಇದೆ. ಪೂರ್ವ ದಿಕ್ಕಿನ ಹೆಬ್ಬಾಗಿಲಲ್ಲಿ 10,000 ಮಂದಿ ರಾಕ್ಷಸ ಯೋಧರಿದ್ದಾರೆ. ಅವರೆಲ್ಲ ಖಡ್ಗದಿಂದ ಯುದ್ಧ ಮಾಡುವಂಥವರು. ಲಂಕಾ ದಿವ್ಯಪುರಿ ದೇವ ತ್ರಿಕೂಟ ಶಿಖರೇ ಸ್ಥಿತ ಸುವರ್ಣ ಪ್ರಾಕಾರ ಸಹಿತ ಸ್ವರ್ಣ ಅಟ್ಟಾಲಕ ಸಂಯುತ ಪರಿಕಾಭಿಪರಿಹೃತ ಪೂರ್ಣಾಭಿ ನಿರ್ಮಲೋದಕೈ ನಾನಾ ವನ ಶೋಭಾಢ್ಯ ದಿವ್ಯ ವಾಪೀಭಿರಾವೃತ. ಆ ಲಂಕಾನಗರದ ವರ್ಣನೆ ಪಶ್ಚಿಮ ದ್ವಾರದಲ್ಲಿ, ಉತ್ತರ ದ್ವಾರದಲ್ಲಿ ಅನೇಕ ಕೋಟಿಗಟ್ಟಲೆ ಸೈನಿಕರಿದ್ದರು ಅಂತ ಆನಂದ ರಾಮಾಯಣದಲ್ಲಿ ನಾವು ಶ್ರವಣ ಮಾಡ್ತೀವಿ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಕೇವಲ 10,000 ಜನ ಯೋಧರಿದ್ದರು. ಲಂಕಾನಗರದ ದಕ್ಷಿಣ ದಿಕ್ಕಿನ ದ್ವಾರದಲ್ಲಿ 1,00,000 ರಾಕ್ಷಸರಿದ್ದಾರೆ. ಪಶ್ಚಿಮ ದಿಕ್ಕಿನಲ್ಲಿ 10 ಲಕ್ಷ ಜನ ರಾಕ್ಷಸ ಯೋಧರಿದ್ದಾರೆ. ಉತ್ತರ ದಿಕ್ಕಿನಲ್ಲಿ 10 ಕೋಟಿ ಜನ ರಾಕ್ಷಸರು ಇದ್ದಾರೆ. ಅವರಲ್ಲಿ ಕೆಲವರು ರಥವನ್ನು ಏರಿ ಯುದ್ಧ ಮಾಡುವವರು, ಕೆಲವರು ಅಶ್ವಗಳನ್ನು ಏರಿ ಯುದ್ಧ ಮಾಡುವಂಥವರು. ನಾನು ಆ ಇಡೀ ಲಂಕಾನಗರವನ್ನು ಸುಟ್ಟು ಹಾಕಿದೆ. ಆ ಸುಟ್ಟು ಹಾಕುವುದಕ್ಕಿಂತ ಮೊದಲು ರಾವಣನ ಬೃಹತ್ ಪ್ರಮಾಣದ ಸೈನ್ಯವನ್ನು ಕೂಡ ತೆರೆದು ಹಾಕಿದೆ. ಆ ಸೇತುವೆಗಳನ್ನು ಕೂಡ ತುಂಡರಿಸಿದೆ. ದೊಡ್ಡ ದೊಡ್ಡ ಕೋಟೆ ಗೋಡೆಗಳನ್ನ, ಪ್ರಾಕಾರಗಳನ್ನು ನೆಲಸಮ ಮಾಡಿದೆ. ಆ ರಾಕ್ಷಸರ ಸೈನ್ಯದಲ್ಲಿ 4ನೇ 1 ಭಾಗವನ್ನು ನಾನೊಬ್ಬನೇ ಈಗಾಗಲೇ ಧ್ವಂಸ ಮಾಡಿ ಆಗಿದೆ. ಯಾವುದಾದ್ರೂ ಒಂದು ಮಾರ್ಗದಿಂದ ನಾವು ಸಮುದ್ರವನ್ನು ದಾಟೋಣ. ಒಮ್ಮೆ ಸಮುದ್ರವನ್ನು ನಾವು ದಾಟಿ ಬಿಟ್ರೆ ನಾವು ಲಂಕಾನಗರವನ್ನು ಪ್ರವೇಶ ಮಾಡಿದಂತೆ.
ನಮ್ಮಲ್ಲಿ ಅಂಗದ, ದ್ವಿವಿಧ, ಮೈಂದ, ಜಾಂಬವಂತ ಮೊದಲಾದಂತಹ ಮಹಾಬಲಿಷ್ಠರಾದ ರಾಕ್ಷಸರಿದ್ದಾರೆ. ಇವರು ಆಕಾಶ ಮಾರ್ಗದ ಮೂಲಕವಾಗಿ ಹಾರಿಕೊಂಡು ಕೂಡ ಲಂಕಾನಗರವನ್ನು ತಲುಪಬಲ್ಲವರು. ಅಂತಹ ಪರಾಕ್ರಮಿಗಳಿವರು. ಹಾಗಾಗಿ ಒಂದು ಶುಭ ಮುಹೂರ್ತದಲ್ಲಿ ಶೀಘ್ರದಲ್ಲಿ ನೀನು ಲಂಕಾನಗರದ ಕಡೆಗೆ ಪ್ರಯಾಣ ಬೆಳೆಸಬೇಕು ಅಂತ ಹೇಳಿದ. ಆಗ ರಾಮ ಹೇಳಿದ, ಯಾಂ ನಿವೇದೇಶೆ ಲಂಕಾಂ ಪುರೀಂ ಭೀಮಸ್ಯ ರಕ್ಷಸಃ ಕ್ಷಿಪ್ರಮೇನಾಂ ಮಥಿಷ್ಯಾಮಿ ಸತ್ಯಮೇತ ಬ್ರವೀಮಿತೆ. ಹನುಮಂತ, ಅಂಗದ, ಸುಗ್ರೀವ ಮೊದಲಾದ ಕಪಿಗಳ ಸಮ್ಮುಖದಲ್ಲಿ ರಾಮ ಮತ್ತೊಮ್ಮೆ ಶಪಥ ಮಾಡಿದ. ಆ ಲಂಕಾನಗರವನ್ನು ಧ್ವಂಸ ಮಾಡಿ ರಾವಣ ಮೊದಲಾದ ರಾಕ್ಷಸರನ್ನು ಸಂಹಾರ ಮಾಡಿ ಸೀತೆಯನ್ನ ಮರಳಿ ಅಯೋಧ್ಯೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಶಪಥ ಮಾಡಿದ. ಸುಗ್ರೀವನಿಗೆ ಹೇಳಿದ, ಇದೇ ಮುಹೂರ್ತದಲ್ಲೇ ಪ್ರಯಾಣಕ್ಕೆ ಸೈನಿಕರನ್ನ ಸಿದ್ಧ ಮಾಡು. ಯಾಕಂದ್ರೆ ಸೂರ್ಯ ಈಗ ದಿನದ ಮಧ್ಯಭಾಗಕ್ಕೆ ಬಂದಿದ್ದಾನೆ. ಆದ್ರಿಂದ ಈ ಮುಹೂರ್ತ ಏನಿದೆ, ಸದ್ಯದಲ್ಲಿ ಈಗಿರುವಂತಹ ಮುಹೂರ್ತ, ಇದು ವಿಜಯ ಅನ್ನುವ ಹೆಸರಿನದ್ದು. ವಿಜಯ ಅಂತ ಹೆಸರಿದ್ದಾದ್ರಿಂದ ನಾವು ಈ ಸಂದರ್ಭದಲ್ಲಿ ಯುದ್ಧಕ್ಕಾಗಿ ಪ್ರಯಾಣ ಹೊರಟರೆ ಅದು ನಮಗೆ ವಿಜಯದಾಯಕ ಆಗಬಲ್ಲದು. ಯುಕ್ತೋ ಮುಹೂರ್ತೆ ವಿಜಯೇ ಪ್ರಾಪ್ತೆ ಮಧ್ಯಂ ದಿವಾಕರೆ. ಸೂರ್ಯ ಆಕಾಶದ ಮಧ್ಯಭಾಗದಲ್ಲಿ ಬಂದಾಗ ಅದಕ್ಕೆ ವಿಜಯ ಅನ್ನುವಂಥ ಮುಹೂರ್ತ ಅಂತ ಕರೀತಾರೆ. ಅಭಿಜಿನ್ ಮುಹೂರ್ತ ಅಂತ ಕರೀತಾರೆ. ಅಭಿಜಿನ್ ಮುಹೂರ್ತಕ್ಕೆ ವಿಜಯ ಅಂತ ಕೂಡ ಹೆಸರು. ಇದು ಎಲ್ಲಾ ಕಾರ್ಯಕ್ಕೂ ಕೂಡ ಶುಭದಾಯಕವಾದಂಥ ಮುಹೂರ್ತ. ಜೀವಿತಾಂತೆ ಅಮೃತಂ ಸ್ಪೃಷ್ಟ ಪೀತ್ವಾ ವಿಷಮಿವಾತುರಃ. ನಾನು ಲಂಕಾನಗರಕ್ಕೆ ಪ್ರಯಾಣ ಹೊರಟಿದ್ದೇನೆ ಎನ್ನುವ ಸಮಾಚಾರ ಸೀತೆಗೆ ನಾವು ತಲುಪಿದರೆ ಅವಳು ತನ್ನ ಸತ್ತು ಹೋಗಬೇಕು ಅನ್ನುವಂಥ ಅಪೇಕ್ಷೆಯನ್ನ ಕೈಬಿಟ್ಟು ಮತ್ತಷ್ಟು ಕಾಲ ಜೀವಿಸಬೇಕು ಅನ್ನುವಂಥ ಅಪೇಕ್ಷೆ ಪಡ್ತಾಳೆ. ಉತ್ತರ ಫಾಲ್ಗುನಿ ಹಿ ಅದ್ಯ ಶ್ವಸ್ತು ಹಸ್ತೇನ ಯೋಕ್ಷತೆ ಅಭಿಪ್ರಾಯಾಮ ಸುಗ್ರೀವ ಸರ್ವಾಣೀಕ ಸಮಾವೃತಾಹ. ಇವತ್ತು ಉತ್ತರ ಫಾಲ್ಗುಣ ನಕ್ಷತ್ರ ಇದೆ. ನಾಳೆ ಚಂದ್ರನಿಗೆ ಹಸ್ತ ನಕ್ಷತ್ರದ ಸಂಬಂಧ, ಅಂದ್ರೆ ನಾಳೆ ಹಸ್ತ ನಕ್ಷತ್ರ. ಅದಕ್ಕಾಗಿ ನಾವೆಲ್ಲರೂ ಇವತ್ತಿನ ದಿವಸವೇ ಆ ಲಂಕಾನಗರದ ಕಡೆಗೆ ಪ್ರಯಾಣ ಮಾಡೋಣ ಅಂತ ಹೇಳಿದ. ಇದು ಈ ನಕ್ಷತ್ರಗಳ ಗಣನೆ ಯಾಕೆ ಬಂತಂದ್ರೆ ರಾಮನದು ಪುನರ್ವಸು ನಕ್ಷತ್ರ. ಹಿಂದೊಮ್ಮೆ ಅದನ್ನು ಹೇಳಿದ್ದೆ. ಉತ್ತರ ನಕ್ಷತ್ರದ ದಿವಸ ಆ ರಾಮನಿಗೆ ಅಂದ್ರೆ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದಂಥ ವ್ಯಕ್ತಿಗೆ ಅದು ಸಾಧನ ತಾರ. ತಾರ ಅಂದ್ರೆ ನಕ್ಷತ್ರ, ಸಾಧನ ಅಂದ್ರೆ ಕಾರ್ಯವನ್ನು ಕೈಗೂಡಿಸುವಂಥ ನಕ್ಷತ್ರ. ಅದು ಹಸ್ತ ನಕ್ಷತ್ರ ಬಂದ್ಬಿಟ್ರೆ ಅಂದ್ರೆ ಮಾರನೇ ದಿವಸ ಹಸ್ತ ನಕ್ಷತ್ರ ಬಂದ್ಬಿಟ್ರೆ ಅದು ನೈಧನ ತಾರ ಅಂತ ಅನ್ಸ್ಕೋತಿದೆ. ಪುನರ್ವಸು ನಕ್ಷತ್ರದಲ್ಲಿದ್ದವನಿಗೆ ಆ ನೈಧನ ತಾರಾದಲ್ಲಿ ಪ್ರಯಾಣ ಪ್ರಾರಂಭ ಮಾಡಿದ್ರೆ, ಶುಭ ಕಾರ್ಯ ಪ್ರಾರಂಭ ಮಾಡಿದ್ರೆ ಅದು ಆತನಿಗೆ ಅಷ್ಟು ಉನ್ನತಿದಾಯಕ ಅಲ್ಲ. ಅದಕ್ಕಾಗಿ ಇವತ್ತೇ ಹೊರಟು ಬಿಡೋಣ ಅಂತ ಆತ ರಾಮ ಆ ಕಪಿಗಳನ್ನ ಹುರಿದುಂಬಿಸಿದ. ಇದು ವಾಲ್ಮೀಕಿ ರಾಮಾಯಣದ ಪ್ರಕಾರ ನಕ್ಷತ್ರ ಗಣನೆ ಆಯಿತು. ಆದರೆ ಆನಂದ ರಾಮಾಯಣಕ್ಕನುಸಾರವಾಗಿ ಹೀಗೆ ನಕ್ಷತ್ರದ ಗಣನೆ ಇದೆ. ಅಶ್ವಿನಿ ಶುಕ್ಲ ದಶಮಿ ಶ್ರವಣರ್ಥ ಸಮನ್ವಿತ ಶುಭ ಅದ್ಯ ವಾನರ ಶ್ರೇಷ್ಠ ಗಚ್ಛಾಮೋ ಲವಣಾರ್ಣವಂ. ಅಶ್ವಿನಿ ಶುಕ್ಲ ದಶಮಿ, ಅಶ್ವಿನ ಮಾಸದ ಶುಕ್ಲ ಪಕ್ಷದ ದಶಮಿ ಯಾವತ್ತು, ವಿಜಯದಶಮಿ ದಿವಸ. ಶ್ರವಣ ನಕ್ಷತ್ರ ಇತ್ತು. ಹಾಗಾಗಿ ಇದು ನಮಗೆ ಶುಭದಾಯಕ ಅಂತ ರಾಮ ನಿರ್ಧಾರ ಮಾಡಿದ. ರಾಕ್ಷಸರು ನಮಗೆ ಮಾರ್ಗ ಮಧ್ಯದಲ್ಲಿ ತೊಂದರೆ ಕೊಡುವಂಥ ಸಾಧ್ಯತೆಗಳಿವೆ. ನಾವು ಪ್ರಯಾಣ ಮಾಡುವಂತಹ ಮಾರ್ಗದಲ್ಲಿ ಬಾವಿಗಳು, ಕೆರೆಗಳಿದ್ದರೆ ಅದಕ್ಕೆಲ್ಲ ವಿಷವನ್ನ ಮಿಶ್ರಣ ಮಾಡಿರುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ನೀವು ಕಪಿಗಳೆಲ್ಲರೂ, ಕಪಿನಾಯಕರೆಲ್ಲ ಸೇರಿ ನಮ್ಮ ಕಪಿ ಸೈನ್ಯವನ್ನ ಅಂಥ ಪ್ರಮಾದಗಳಿಂದ ರಕ್ಷಿಸಬೇಕು. ತಗ್ಗಾದ ಪ್ರದೇಶದಲ್ಲಿ, ಕಾಡುಗಳಲ್ಲಿ, ದುರ್ಗಮವಾದಂಥ ಪರ್ವತಗಳಲ್ಲಿ ಎಲ್ಲಾದರೂ ಶತ್ರು ಸೈನಿಕರು ಏನಾದ್ರು ಅಡಗಿಕೊಂಡಿದ್ದಾರೋ ಹೇಗೆ ಅನ್ನೋದನ್ನ ಗಮನಿಸಿ ಅವರು ಪ್ರಯಾಣ ಮಾಡಬೇಕು. ನಮ್ಮ ಸೈನ್ಯದಲ್ಲಿ ಯಾರು ದುರ್ಬಲರಿದ್ರೆ ಅವರು ಕಿಷ್ಕಿಂಧಾದಲ್ಲೇ ಇರಲಿ. ಯಾಕಂದ್ರೆ ಯುದ್ಧ ಬಹಳ ಭಯಂಕರವಾದದ್ದು ಯಾವತ್ತೂ ಕೂಡ. ಅದರಲ್ಲೂ ಈಗ ನಮ್ಮ ಶತ್ರು ಸಾಮಾನ್ಯ ಶತ್ರುವಿಗಿಂತ ಹೆಚ್ಚು ಬಲಿಷ್ಠ. ಹಾಗಾಗಿ ಬಲಿಷ್ಠರಾದಂತಹ ಸೈನಿಕರು ಮಾತ್ರ ಈಗ ಪ್ರಯಾಣ ಮಾಡಲಿ. ಗಜ, ಗವಯ, ಗವಾಕ್ಷ ಇವರೆಲ್ಲ ಸೈನ್ಯದ ಮುಂಭಾಗದಲ್ಲಿ ಹೋಗಲಿ. ಋಷಭ ಅನ್ನುವಂಥ ಕಪಿಶ್ರೇಷ್ಠ ಏನಿದ್ದಾನೆ ಅವನು ಸೈನ್ಯದ ದಕ್ಷಿಣ ಭಾಗವನ್ನ ರಕ್ಷಣೆ ಮಾಡ್ತಾ ಮುಂದುವರಿಯಲಿ. ಗಂಧಮಾದನ ಅನ್ನುವ ಪರ್ವತ ವಾನರ ಸೈನ್ಯದ ಎಡಭಾಗದಲ್ಲಿದ್ದು, ದಕ್ಷಿಣ ಭಾಗ ಅಂದ್ರೆ ಬಲಭಾಗ ಅಂತ ಅರ್ಥ. ದಕ್ಷಿಣ ಅಂದ್ರೆ ದಕ್ಷಿಣ ದಿಕ್ಕು ಅಂತ ಅರ್ಥ ಅಲ್ಲ.
ಹಿಂದೆ ಹೇಳಿದಂತೆ ಗಜ, ಗವಯ, ಗವಾಕ್ಷ ಇವೆಲ್ಲ ಸೈನ್ಯದ ಮುಂಭಾಗದಲ್ಲಿ. ಆಮೇಲೆ ವೃಷಭ ಅನ್ನುವ ಕಪಿ ಸೈನ್ಯದ ಬಲಭಾಗದಲ್ಲಿ, ಗಂಧಮಾದನ ಕಪಿ ಸೈನ್ಯದ ಎಡಭಾಗದಲ್ಲಿ ಇದ್ದು ಆ ಸೈನ್ಯವನ್ನು ರಕ್ಷಣೆ ಮಾಡಲಿ. ನಾನು ಹನುಮಂತನ ಹೆಗಲ ಮೇಲೆ ಕುಳಿತುಕೊಂಡು ಸೈನ್ಯದ ಮಧ್ಯದಲ್ಲಿ ಪ್ರಯಾಣ ಮಾಡ್ತೇನೆ. ಲಕ್ಷ್ಮಣ ಅಂಗದನ ಹೆಗಲ ಮೇಲೆ ಕುತ್ಕೊಂಡು ಪ್ರಯಾಣವನ್ನು ಮುಂದುವರಿಸ್ತಾನೆ. ಜಾಂಬವಂತ, ಸುಷೇಣ, ವೇಗದರ್ಶಿ ಈ 3 ಮಹಾಕಪಿಗಳು ವಾನರ ಸೈನ್ಯದ ಹಿಂಭಾಗವನ್ನು ರಕ್ಷಣೆ ಮಾಡಿಕೊಂಡು ಪ್ರಯಾಣವನ್ನು ಮುಂದುವರಿಸಲಿ. ಹೀಗೆ ರಾಮ ಹೇಳಿದ್ದನ್ನು ಗಮನಿಸಿ ಸುಗ್ರೀವ ತನ್ನ ಸೈನಿಕರಿಗೆ, ಸೇನಾಪತಿಗಳಿಗೆಲ್ಲರಿಗೂ ಆಜ್ಞೆಗಳನ್ನು ನೀಡಿದ. ಅದರಂತೆ ಅವರು ಪ್ರಯಾಣ ಹೊರಟರು. ತಾವಿದ್ದಂಥ ಗುಹೆಗಳಿಂದ ಅಲ್ಲಿ ತನಕ ಕೆಲವು ಗುಹೆಗಳಲ್ಲಿ ವಾಸ ಮಾಡಿದ್ರು, ಕೆಲವರು ಪರ್ವತಗಳಲ್ಲಿ ವಾಸ ಮಾಡಿದ್ರು. ಅವರು ಕೆಲವರು ನಡೀತಾ ಹೊರಟರು, ಕೆಲವರು ಹಾರ್ತಾ ಹೊರಟರು, ಕೆಲವರು ಕುಪ್ಪಳಿಸ್ತಾ ನೆಗೆಯುತ್ತಾ ಹೊರಟರು. ಹೀಗೆ ದಕ್ಷಿಣ ದಿಕ್ಕಿಗೆ ಆ ಬೃಹತ್ ಪ್ರಮಾಣದ ಸೈನ್ಯ ಪ್ರಯಾಣ ಹೊರಟಿತು. 1,00,000 ಕೋಟಿ ಸೈನಿಕರೆಲ್ಲ ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿದರು. ಅವರೆಲ್ಲ ಸಂತೋಷಭರಿತರಾಗಿ ನಡುವೆ ಗರ್ಜನೆ ಮಾಡ್ತಾ ಇದ್ರು. ಮಧ್ಯದಲ್ಲಿ ಸಿಕ್ಕಂತಹ ಜೇನುತುಪ್ಪ, ರುಚಿಕರವಾದ ಹಣ್ಣುಗಳು, ಗಡ್ಡೆ ಗೆಣಸುಗಳು ಅದನ್ನೆಲ್ಲ ಭಕ್ಷಣೆ ಮಾಡ್ತಿದ್ರು. ಅದಲ್ಲದೆ ಪರಾಕ್ರಮ ಸಂಕೇತವಾಗಿ ದಾರಿಯಲ್ಲಿ ಸಿಕ್ಕಂತಹ ದೊಡ್ಡ ದೊಡ್ಡ ವೃಕ್ಷಗಳನ್ನು ಕಿತ್ತು ಅದನ್ನು ತನ್ನ ಹೆಗಲ ಮೇಲೆ ಇಟ್ಕೊಂಡು ಅವ್ರ ಮುಂದೆ ಪ್ರಯಾಣ ಮಾಡ್ತಿದ್ರು. ಮತ್ತೆ ಕೆಲವರು ಮದಭರಿತರಾದ ವಾನರರು ಒಬ್ಬರನ್ನ ಮತ್ತೊಬ್ಬರ ಹೆಗಲ ಮೇಲೆ ಕೂಡಿಸಿಕೊಂಡು ವಿನೋದಕ್ಕಾಗಿ ಪ್ರಯಾಣ ಮಾಡ್ತಿದ್ರು. ಸ್ವಲ್ಪ ದೂರಕ್ಕೆ ಪ್ರಯಾಣ ಮಾಡಿ ಇದ್ದಕ್ಕಿದ್ದಂತೆ ಹೆಗಲ ಮೇಲೆ ಹೊತ್ತವರನ್ನ ಕೆಳಗೆ ಕೆಡವಿ ಬಿಡ್ತಾ ಇದ್ರು. ಕೆಲವರು ವೃಕ್ಷದ ಶಿಖರಗಳ ಮೇಲೆ, ವೃಕ್ಷಗಳ ತುದಿಯಲ್ಲಿ ಶಿಖರಗಳ ಮೇಲೆ ಹಾರ್ತಾ ಇದ್ರು. ಅಲ್ಲಿಂದ ಕೆಳಗೆ ಮತ್ತೆ ಕೆಳಗೆ ಅವರು ಧುಮುಕ್ತಾ ಇದ್ರು. ಹೀಗೆ ನಾನಾ ಥರದ ಕಪಿಚೇಷ್ಟೆಗಳನ್ನು ಮಾಡ್ತಾ ಅವರು ದಕ್ಷಿಣ ದಿಕ್ಕಿಗೆ ಹೊರಟರು. ರಾವಣವನು ನಿಹಂತವ್ಯ ಸರ್ವೇ ಚ ರಜನೀಚರಾಹ ಇತಿ ಗರ್ಜಂತಿ ಹರಯೋ ರಾಘವಸ್ಯ ಸಮೀಪತಃ. ಅವರು ಹೀಗೆ ಗರ್ಜನೆ ಮಾಡ್ತಿದ್ರಂತೆ, ನಾವು ರಾವಣನನ್ನ ಧ್ವಂಸ ಮಾಡಬೇಕು, ಎಲ್ಲಾ ರಾಕ್ಷಸರನ್ನು ಧ್ವಂಸ ಮಾಡಬೇಕು. ವೃಷಭ, ನೀಲ, ಕುಮುದ ಇವರು ಸೈನ್ಯದ ಮುಂಭಾಗದಲ್ಲಿ ಪ್ರಯಾಣ ಮಾಡ್ತಾ ಹೊರಟರು. ಅವರು ಮಾರ್ಗವನ್ನ ಸಮತಟ್ಟಾಗಿ ಮಾಡ್ತಾ ಪ್ರಯಾಣವನ್ನು ಮುಂದುವರಿಸಿದರು. ಸೈನ್ಯದ ಮಧ್ಯಭಾಗದಲ್ಲಿ ಸುಗ್ರೀವ, ರಾಮ, ಲಕ್ಷ್ಮಣರು ಕಪಿಗಳ ಸೈನ್ಯದಿಂದ ಸುತ್ತುವರಿಯಲ್ಪಟ್ಟವರಾಗಿ ಪ್ರಯಾಣ ಮುಂದುವರಿಸಿದರು. ಶತಬಲಿ ಅನ್ನುವ ವಾನರ 10 ಕೋಟಿ ವಾನರರ ಜೊತೆಗೆ ಪ್ರಯಾಣ ಮುಂದುವರಿಸಿದ. 100 ಕೋಟಿ ವಾನರರಿಂದ ಕೂಡಿದಂಥ ಕೇಸರಿ ಮತ್ತು ಪನಸ ಅನ್ನುವರಿಬ್ಬರು ಸೈನ್ಯದ ಬಲಭಾಗವನ್ನು ರಕ್ಷಣೆ ಮಾಡ್ತಿದ್ರು. ಹಾಗೆ ಗಜ ಮತ್ತು ಅರ್ಕ ಅನ್ನುವ ಕಪಿನಾಯಕರು ಸೈನ್ಯದ ಎಡಭಾಗವನ್ನ ರಕ್ಷಣೆ ಮಾಡ್ತಾ ಇದ್ರು. ಸುಷೇಣ ಮತ್ತು ಜಾಂಬುವಂತರು ಅವರು ಕರಡಿಗಳಿಂದ ಮತ್ತು ಕಪಿಗಳಿಂದ ಸುತ್ತುವರಿಯಲ್ಪಟ್ಟವರಾಗಿದ್ದರು. ಅವರು ಸುಗ್ರೀವನನ್ನು ಮುಂದೆ ಮಾಡಿಕೊಂಡು ಸುಗ್ರೀವನ ನೇತೃತ್ವದಲ್ಲಿ ಸೈನ್ಯದ ಹಿಂಭಾಗವನ್ನು ರಕ್ಷಣೆ ಮಾಡ್ತಾ ಇದ್ರು. ನೀಲ ಅನ್ನುವಂಥ ಕಪಿ ಈ ಸೈನ್ಯದ ಎಲ್ಲಾ ಭಾಗಗಳಲ್ಲಿ ಕೂಡ ಸಂಚಾರ ಮಾಡಿಕೊಂಡು ಸೈನ್ಯದ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡ್ತಿದ್ದ. ದರಿಮುಖ, ಪ್ರಜಂಘ, ರಂಭ ಮತ್ತು ರಭಸ ಅನ್ನುವಂಥ ಕಪಿಗಳನ್ನ ಎಲ್ಲ ಕಪಿಗಳನ್ನ, ಕರಡಿಗಳನ್ನ ಶೀಘ್ರದಲ್ಲಿ ಪ್ರಯಾಣ ಮಾಡಿರಿ, ವಿಳಂಬ ಮಾಡಬೇಡ್ರಿ ಅಂತ ಹುರಿದುಂಬಿಸ್ತಾ ಪ್ರಯಾಣ ಮುಂದುವರಿಸಿದ್ರು. ಮಾರ್ಗ ಮಧ್ಯದಲ್ಲಿ ಅವರು ಸಸ್ಯ ಪರ್ವತವನ್ನು ನೋಡಿದರು, ನಾನಾ ಥರದ ಸರೋವರಗಳನ್ನ ನೋಡಿದರು. ಮಾರ್ಗ ಮಧ್ಯದಲ್ಲಿ ಬರುವಂತಹ ಯಾವುದೇ ಜೀವಿಗೂ, ಬೇರೆ ಯಾವುದೇ ನಿಷ್ಪಾಪಿ ಆದಂತಹ ನಿರಪರಾಧಿ ಆದಂತಹ ಪ್ರಾಣಿಗೆ ಯಾವ ಸೈನಿಕರು ಕೂಡ ತೊಂದರೆ ಕೊಡಬಾರದು ಅಂತ ರಾಮನ ಆದೇಶವಾಗಿತ್ತು. ಆ ಕಪಿಗಳು ಸ್ವಭಾವತಃ ಚಂಚಲ ಸ್ವಭಾವದವರಾಗಿದ್ದರೂ ಕೂಡ ರಾಮನ ಆ ಆಜ್ಞೆಯನ್ನ ಮನಸ್ಸಿನಟ್ಟುಕೊಂಡು ಭಯಭೀತರಾಗಿ, ರಾಮನ ಆಜ್ಞೆಯನ್ನು ತಪ್ಪಿ ನಡೆದರೆ ತಮಗೇನು ಶಿಕ್ಷೆ ಆದೀತು ಅನ್ನುವಂಥ ಭಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಎಚ್ಚರದಿಂದ ಪ್ರಯಾಣ ಮುಂದುವರಿಸಿದರು. ಹಳ್ಳಿಗಳ, ನಗರಗಳ, ಸರೋವರಗಳ ಗೊಡವೆಗೆ ಹೋಗದೆ ಅವರು ಮುಂದೆ ಪ್ರಯಾಣ ಮಾಡ್ತಿದ್ರು. ಲಕ್ಷ್ಮಣ ಈ ಪ್ರಯಾಣದ ಮಧ್ಯದಲ್ಲಿ ರಾಮನಿಗೆ ಹೀಗೆ ಮಾತನ್ನು ಹೇಳಿದ. ಭೂಮಿಯಲ್ಲಿ, ಆಕಾಶದಲ್ಲಿ ನಾನಾ ರೀತಿಯಾದ ಶುಭಶಕನಗಳು ನನಗೆ ಕಾಣಿಸ್ತಾ ಇವೆ. ಈ ಶುಭಶಕನಗಳ ಮೂಲಕ ನಾವು ತಿಳ್ಕೊಳ್ಬಹುದಾದೇನೆಂದ್ರೆ, ರಾವಣನನ್ನು ಸಂಹರಿಸಿ ನಾವು ಸೀತೆಯನ್ನು ಪಡೆದುಕೊಳ್ತೇವೆ ಮತ್ತು ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸಿಕೊಂಡು ಅಯೋಧ್ಯೆಗೆ ತಲುಪುತ್ತೇವೆ. ಎಲ್ಲ ದಿಕ್ಕುಗಳು ಪ್ರಸನ್ನವಾಗಿವೆ, ಎಲ್ಲಿಯೂ ಕೂಡ ಮೋಡದ ತುಣುಕು ಕಾಣ್ತಿಲ್ಲ. ಶುಕ್ರ ನಕ್ಷತ್ರ ನಮ್ಮ ಹಿಂದೆ ಪ್ರಕಾಶಮಾನವಾಗಿದೆ. ಸಪ್ತರ್ಷಿಗಳ ಸಮುದಾಯ, ಸಪ್ತರ್ಷಿಗಳ ಮಂಡಲ ಅದು ಕೂಡ ನಿರ್ಮಲವಾಗಿ ಕಾಣಿಸ್ತಾ ಇದೆ.
ಪ್ರಯಾಣ ಮಾಡ್ತಾ ಸಾಯಂಕಾಲದ ಸಮೀಪಕ್ಕೆ ಬಂದಿರಬೇಕು. ಆವಾಗ ಈ ನಕ್ಷತ್ರಗಳು ಗ್ರಹಗಳು ಇವು ಕಾಣಿಸಿದ್ದಿರಬೇಕು ಅಂತ ನನ್ನ ಆಲೋಚನೆ. ತ್ರಿಶಂಕು ಅಂದ್ರೆ ಅವನು ಇದೇ ಇಕ್ಷ್ವಾಕು ವಂಶದ ಒಬ್ಬ ಮೂಲ ಪುರುಷ. ಆ ತ್ರಿಶಂಕು ತನ್ನ ಪುರೋಹಿತರಾದಂತಹ ವಸಿಷ್ಠರ ಜೊತೆಗೆ, ವಸಿಷ್ಠ ನಕ್ಷತ್ರದ ಜೊತೆಗೆ ಆಕಾಶದಲ್ಲಿ ಸಂಚಾರ ಮಾಡ್ತಿದ್ದಾನೆ. ಅವನು ಕೂಡ ನಮಗೆ ದೃಷ್ಟಿಗೆ ಗೋಚರಾಗಿದ್ದಾನೆ. ರಾಕ್ಷಸರ ನಕ್ಷತ್ರ ನಿವೃತ್ತಿ ಎನ್ನುವಂಥ ನಕ್ಷತ್ರ, ರಾಕ್ಷಸರ ದೇವತೆ ನಿವೃತ್ತಿ ಎನ್ನುವಂಥ ದೇವತೆ. ಆ ನಿವೃತ್ತಿ ದೇವತೆಯ ಮೂಲ ಅಂದ್ರೆ ನೈಋತ್ಯ ಮೂಲೆ, ಅದು ನಾನಾ ಥರದ ಗ್ರಹಗಳ ಮತ್ತು ನಕ್ಷತ್ರಗಳ ಪೀಡೆ ಒಳಗಾಗಿದೆ. ಆ ಮೂಲಕ ರಾಕ್ಷಸರಿಗೆ ಮುಂದೆ ಬರಬಹುದಾದಂಥ ಆಪತ್ತನ್ನು ಅದು ಸೂಚನೆ ಮಾಡ್ತಿದೆ. ಯಾರು ಕಾಲಪಾಶದಿಂದ ಬಂಧಿತರಾಗಿರ್ತಾರೋ, ಇನ್ನು ಸದ್ಯದಲ್ಲಿ ವಿನಾಶ ಹೊಂದಿರ್ತಾರೋ ಅವರಿಗೆ ನಕ್ಷತ್ರಗಳ ಗ್ರಹಗಳ ಪೀಡೆ ಅಂತ ಅನ್ನೋದು ಯಾವತ್ತೂ ಕೂಡ ಇದ್ದದ್ದೇ. ನಾವು ಪ್ರಯಾಣ ಮಾಡುವಂಥ ಮಾರ್ಗದಲ್ಲಿ ಇರುವಂಥ ನದಿಗಳು, ಬಾವಿಗಳು, ಕೆರೆಗಳು ಸ್ವಚ್ಛವಾದಂಥ ನೀರಿನಿಂದ ಕೂಡಿವೆ. ಇವೆಲ್ಲವೂ ಶುಕಶಕನವಾಗಿವೆ. ಹೀಗೆ ಲಕ್ಷ್ಮಣ ಅಣ್ಣನಿಗೆ ಸಮಾಧಾನ ಮಾಡಿ ಅವನನ್ನು ಸಮಾಧಾನ ಪಡಿಸಿಕೊಂಡು ಅವರು ಪ್ರಯಾಣ ಮುಂದುವರಿಸಿದರು. ಸೈನ್ಯದಲ್ಲಿದ್ದಂತಹ ಕರಡಿಗಳು, ಕಪಿಗಳೆಲ್ಲರೂ ಕೂಡ ಪ್ರಸನ್ನ ಮುಖರಾಗಿದ್ದರು. ಯಾರೂ ಕೂಡ ಯಾವುದೇ ಚಿಂತೆ ಇಲ್ಲದವರಾಗಿದ್ದರು. ಪರಸ್ಪರ ವ್ಯಕ್ತಿಗಳನ್ನ ಅವರು ಪ್ರೋತ್ಸಾಹ ಪಡಿಸ್ತಾ ಇದ್ರು. ನಾವು ರಾವಣನ ಕೊಲ್ಲೋಣ, ನಾವು ಉಳಿದ ರಾಕ್ಷಸರನ್ನು ಕೊಲ್ಲೋಣ ಅಂತ ಪರಸ್ಪರ ಘೋಷಣೆಗಳನ್ನು ಮಾಡ್ತಾ ಇದ್ರು. ಕೆಲವರು ನಗುತ್ತಾ ಇದ್ರು, ಕೆಲವರು ಜೋರಾಗಿ ಗರ್ಜನೆ ಮಾಡ್ತಿದ್ರು, ಕೆಲವರು ತಮ್ಮ ಬಾಲಗಳಿಂದ ನೆಲವನ್ನು ಬಡೀತಾ ಇದ್ರು, ತಮ್ಮ ಕೈಗಳನ್ನು ಚಾಚಿ ಪರ್ವತ ಶಿಖರಗಳನ್ನು ಉರುಳಿಸ್ತಿದ್ರು. ಅಷ್ಟು ಉನ್ನತ ಶರೀರದವರವರಾಗಿದ್ರು. ಅನೇಕ ಬಳ್ಳಿಗಳನ್ನ, ವೃಕ್ಷಗಳನ್ನ ದಾರಿಯಲ್ಲಿ ಸಂಚಾರ ಮಾಡುವಾಗ ಧ್ವಂಸ ಮಾಡ್ತಿದ್ರು. ಸಸ್ಯ ಪರ್ವತದ ಬಳಿಗೆ ಬಂದು ಆ ಸಸ್ಯ ಪರ್ವತವನ್ನು ಅವರು ಹತ್ತಿದರು. ರಾಮನು ಕೂಡ ಅಲ್ಲಿಂದ ಪ್ರಯಾಣ ಮಾಡಿದ. ಮಾರ್ಗ ಮಧ್ಯದಲ್ಲಿ ತಿಲಕ, ಮಾವು, ಅಶೋಕ, ಸಿಂಧುವಾರ ಅಂದ್ರೆ ಲಕ್ಕಿ ಗಿಡ, ಕರವೀರ ಅಂದ್ರೆ ಗೆನ್ನೇರಳೆ, ಕಿನಿಶ, ಚಂಪ, ಅಂಕೋಲ, ಕರಂಜ ಅಂದ್ರೆ ಹೊಂಗೆ ಗಿಡ, ಲಕ್ಷ, ನೆಗ್ರೋಧ, ಅರಳಿ, ನೆಲ್ಲಿ, ಈಚಲುವೆ ಮೊದಲಾದಂತಹ ನಾನಾ ಥರದ ವೃಕ್ಷಗಳನ್ನು ಅವರು ಗಮನಿಸ್ತಾ ಮುಂದೆ ಪ್ರಯಾಣ ಮಾಡಿದರು. ಮಾಧವಿ ಲತಾ ಅಂದ್ರೆ ಕಾಡಿನ ಇರುವಂತಿಗೆ, ಆಮೇಲೆ ಕುಂದಲತಾ ಅಂದ್ರೆ ಕೋಲು ಮಲ್ಲಿಗೆ, ಚಿರಬಿಲ್ವ, ಮಧುಕ, ವಂಜುಲ, ವಕುಲ, ರಂಜಕ, ಆಮ್ರ, ಪಾಟಲಿಕ, ಕೋವಿದಾರ, ಮುಚುಲಿಂದ, ಅರ್ಜುನ, ಶಿಂಶುಪ, ಕುಟಜ, ಹಿಂತಾಲ, ಕಿನಿಶ, ಚೂರ್ಣಕ, ಕದಂಬ, ನೀಲಾಶೋಕ, ಸರಳ, ಅಂಕೋಲ, ಪದ್ಮಕ ಮೊದಲಾದಂಥ ನಾನಾ ವೃಕ್ಷಗಳನ್ನ ವಾನರರು ದಾರಿಯಲ್ಲಿ ನೋಡ್ತಾ ಇದ್ರು. ಅದಲ್ಲದೆ ಸಿಂಹ, ಹುಲಿ, ಕ್ರೌಂಚ, ಹಂದಿ, ಜಿಂಕೆ, ಕರಡಿಗಳು, ಕತ್ತೆ ಕಿರುಬಗಳು ಮೊದಲಾದಂಥ ನಾನಾ ಪ್ರಾಣಿಗಳನ್ನು ಕೂಡ ಅವರು ದಾರಿಯಲ್ಲಿ ನೋಡ್ತಾ ಇದ್ರು. ಮಧ್ಯ ಮಧ್ಯದಲ್ಲಿ ಸಿಕ್ಕಂತಹ ಜಲಾಶಯಗಳಲ್ಲಿ ಆ ವಾನರರು ಸ್ನಾನ ಮಾಡ್ತಾ ಇದ್ರು, ಜಲಪಾನ ಮಾಡಿದ್ರು. ಸ್ವಲ್ಪ ಹೊತ್ತು ಆ ನೀರಿನಲ್ಲಿ ಅವರು ಕ್ರೀಡೆ ಕೂಡ ಮಾಡ್ತಿದ್ರು. ಪರಸ್ಪರದ ಮೇಲೆ ನೀರನ್ನು ಎರಚ್ತಾ ಇದ್ರು. ಹೀಗೆ ಸ್ನಾನ ಎಲ್ಲ ಆದ ಬಳಿಕ ಗಡ್ಡೆ ಗೆಣಸುಗಳನ್ನ, ಹಣ್ಣು ಹಂಪಲುಗಳನ್ನ ಭೋಜನ ಮಾಡ್ತಾ ಇದ್ರು. ಹೀಗೆ ವಿಶ್ರಾಂತಿ ಎಲ್ಲ ತೀರಿದ ಬಳಿಕ ಅವ್ರು ಮತ್ತೆ ಪ್ರಯಾಣ ಮಾಡ್ತಿದ್ರು. ಹೀಗೆ ಆ ದೀರ್ಘವಾದ ಪ್ರಯಾಣ ಮುಂದುವರಿಸಿ ಅವರು ಸಮುದ್ರದ ತೀರಕ್ಕೆ ಬಂದರು. ಮಹೇಂದ್ರ ಪರ್ವತದ ಬಳಿಗೆ ಹೋಗಿ ಆ ಮಹೇಂದ್ರ ಪರ್ವತದ ಶಿಖರವನ್ನು ಹತ್ತಿದ್ರು. ಆ ಮಹೇಂದ್ರ ಪರ್ವತದ ಶಿಖರವನ್ನು ಹತ್ತಿ ಅಲ್ಲಿಂದ ಮುಂದೆ ಅವರು ಸಮುದ್ರವನ್ನು ನೋಡಿದರು. ರಾಮ, ಲಕ್ಷ್ಮಣ, ಸುಗ್ರೀವರೆಲ್ಲರೂ ಕೂಡ ಸಮುದ್ರ ತೀರದ ಒಂದು ಸುಂದರವಾದಂತಹ ಉದ್ಯಾನವನಕ್ಕೆ ಬಂದರು. ಅಲ್ಲಿಂದ ರಾಮ ಸುಗ್ರೀವನಿಗೆ ಈ ಮುಂದಿನಂತೆ ಮಾತನ್ನು ಹೇಳಿದ. ನಾವು ದಕ್ಷಿಣ ಸಮುದ್ರದ ತೀರಕ್ಕೆ ಬಂದಿದ್ದೇವೆ. ಸಮುದ್ರವನ್ನು ಹೇಗೆ ದಾಟಬೇಕು ಅಂತ ನಮಗೆ ಹಿಂದೆ ಪ್ರಬಲವಾದಂಥ ಚಿಂತೆ ಆಗಿತ್ತು. ಆ ಚಿಂತೆ ಈಗ ನಮಗೆ ಮತ್ತೊಮ್ಮೆ ಬಂದೊರಗಿದೆ. ಯಾಕೆಂದ್ರೆ ಎಲ್ಲ ನದಿಗಳಿಗೆ ಪತಿಯಾದಂತಹ ಸಮುದ್ರ ನಮ್ಮ ಮುಂದಿದ್ದಾನೆ. ಯಾವುದೇ ಬಲವಿಲ್ಲದೆ, ಯಾವುದೇ ಉಪಾಯವಿಲ್ಲದೆ ಈ ಸಮುದ್ರವನ್ನು ನಾವು ದಾಟಲಾರೆವು. ಹಾಗಾಗಿ ನಮ್ಮ ಸೈನ್ಯ ಇದೇ ಸಮುದ್ರದ ತೀರದಲ್ಲಿ ಕೆಲ ಹೊತ್ತು ತಂಗಲಿ. ಅದಾದ್ಮೇಲೆ ನಾವು ಸಮುದ್ರವನ್ನು ಹೇಗೆ ದಾಟಬೇಕು ಅಂತ ಅನ್ನೋದನ್ನು ಆಲೋಚನೆ ಮಾಡೋಣ.
ನಮ್ಮ ಸೇನಾಪತಿಗಳು ಯಾವುದೇ ಕಾರಣಕ್ಕೂ ಈ ಸೈನ್ಯವನ್ನ ಪರಿತ್ಯಾಗ ಮಾಡಿ ಬೇರೆ ಕಡೆಗೆ ಹೋಗೋದು ಬೇಡ, ನಾವು ಅಪ್ರಮತ್ತರಾಗಿಬಿಟ್ರೆ, ಸೈನ್ಯದ ವಿಷಯದಲ್ಲಿ ಅಜಾಗರೂಕರಾಗಿಬಿಟ್ರೆ ರಾಕ್ಷಸರು ಗುಪ್ತವಾದಂತಹ ರೀತಿಯಲ್ಲಿ ನಮ್ಮನ್ನು ಆಕ್ರಮಿಸಬಹುದು. ಹೀಗೆ ಆಲೋಚನೆ ಮಾಡಿ ಅವರೆಲ್ಲರೂ ಕೂಡ ಆ ಸಮುದ್ರದ ತೀರದಲ್ಲಿ ಆ ಕಪಿಗಳ ಸೈನ್ಯವನ್ನ ನಿಲ್ಲುವಂತೆ ಆಜ್ಞಾಪಿಸಿದರು. ಸಮುದ್ರದ ತೀರದ ವನ ಪ್ರದೇಶದಲ್ಲಿ ಕಪಿಗಳೆಲ್ಲ ಕೂತ್ಕೊಂಡು ಸಮುದ್ರದ ಆಚೆ ದಡಕ್ಕೆ ಹೋಗಬೇಕು ಹೇಗೆ ಅಂತ ಅನ್ನೋದನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇದ್ರು. ಅಲ್ಲಿ ಉಳಿದುಕೊಂಡು ಸೈನಿಕರು ನಾನಾ ಥರದ ಡೇರೆಗಳನ್ನು ಹಾಕಿದರು, ಶಿಬಿರಗಳನ್ನು ಹಾಕಿ ಅದರಲ್ಲಿ ಸುಗ್ರೀವ, ರಾಮ, ಲಕ್ಷ್ಮಣ, ಅಂಗದ ಮೊದಲಾದವರಿಗೆ ವಸತಿಗಾಗಿ ವ್ಯವಸ್ಥೆಯನ್ನು ಮಾಡಿದರು. ಆ ವಾನರ ಸೈನ್ಯವನ್ನ 3 ಭಾಗವಾಗಿ ವಿಭಾಗ ಮಾಡಿದರು. ಸಮುದ್ರವನ್ನು ನೋಡ್ತಾ ಅವರೆಲ್ಲರೂ ಕೂಡ ಅಲ್ಲೇ ಕುಳಿತುಕೊಂಡ್ರು. ರಾತ್ರಿಯ ಪ್ರಾರಂಭ ಆದಾಗ ಆ ಸಮುದ್ರದ ಭೋರ್ಗರೆತ ಮತ್ತು ಸಮುದ್ರದ ಉಕ್ಕೇರುವಿಕೆ ಸ್ವಲ್ಪ ಮಟ್ಟಿಗೆ ಹೆಚ್ಚಾಯಿತು. ಅದನ್ನೆಲ್ಲವನ್ನು ಆ ಕಪಿಗಳು ನೋಡಿ ಚಿಂತಾಕ್ರಾಂತರಾಗಿ ಆ ಸಮುದ್ರದ ತೀರದಲ್ಲಿ ಕುತ್ಕೊಂಡಿದ್ರು. ರಾಮ ಆ ಸಮುದ್ರವನ್ನ ನೋಡ್ತಾ ಕುತ್ಕೊಂಡಿದ್ದಾಗ ಪಕ್ಕದಲ್ಲಿದ್ದಂಥ ಲಕ್ಷ್ಮಣನಿಗೆ ಹೀಗೆ ಹೇಳಿದ, ಸಾಮಾನ್ಯವಾಗಿ ಮನುಷ್ಯನಿಗೆ ಬಂದು ಒದಗಿರುವಂಥ ದುಃಖ ಏನಿರ್ತದಲ್ಲ, ಅದೆಂಥದೇ ದುಃಖ ಇರಲಿ, ಪತ್ನಿಯನ್ನು ಕಳ್ಕೊಂಡ ದುಃಖ, ಮಕ್ಕಳನ್ನು ಕಳ್ಕೊಂಡ ದುಃಖ, ಅಥವಾ ದಾರಿದ್ರ್ಯದ ದುಃಖ, ಅದೆಂಥದೇ ದುಃಖ ಇದ್ರೂ ಕೂಡ ಕಾಲಕ್ರಮೇಣ ಮನುಷ್ಯ ಅನುಭವಿಸುವಂಥ ದುಃಖ ಏನಿರ್ತದೆ ಆ ದುಃಖ ಕಡಿಮೆ ಆಗಬೇಕು. ಇದು ಜಗತ್ತಿನ ನಿಯಮ. ಮೊದಲನೇ ದಿವಸದಂತೆ ದುಃಖ ಒಂದು ವೇಳೆ ಶಾಶ್ವತವಾಗಿರೋದಾಗಿದ್ರೆ ಮನುಷ್ಯ ಬದುಕೇ ಉಳಿತಿರ್ಲಿಲ್ಲ, ಸತ್ತೋಗಿ ಬಿಡ್ತಿದ್ದ. ಆದರೆ ಕ್ರಮೇಣ ದುಃಖ ಕಡಿಮೆ ಆಗ್ತದೆ, ಅದರಿಂದಾಗಿ ಮನುಷ್ಯ ಬದುಕಿದ್ದಾನೆ. ಇದು ಜಗತ್ತಿನ ನಿಯಮ. ಆದರೆ ನನಗೊಬ್ಬನಿಗೆ ಮಾತ್ರ ಏನಾಗ್ತದೆ ಅಂದರೆ, ಸೀತೆಯನ್ನು ಕಳೆದುಕೊಂಡಂತಹ ದುಃಖ ಅದು ದಿನದಿನಕ್ಕೂ ಹೆಚ್ಚಾಗ್ತದೆ. ಶೋಕಶ್ಚ ಕಿಲ ಕಾಲೇನ ಗಚ್ಚತಾ ಹಿ ಅಪಗಚ್ಚತಿ, ಮಮ ಚ ಅಪಶ್ಯತಃ ಕಾಂತ ಮಹನ್ಯಹನಿ ವರ್ಧತೆ, ನಮೇ ದುಃಖಂ ಪ್ರಿಯಾ ದೂರೇ ನಮೇ ದುಃಖಂ ಸತೇತಿ ವಾ ಏತದೇವಾನುಶೋಚಾಮಿ ವಯೋಶ್ಚ ಸ್ಥಿತಿ ವರ್ತತೆ. ವಾಹಿ ವಾತಃ ಯತಃ ಕಾಂತ ತಾಂ ಸ್ಪೃಷ್ಟ್ವಾ ಮಾಮಪಿ ಸ್ಪೃಶ ತ್ವಯಿ ಮೇ ಗಾತ್ರ ಸಂಸ್ಪರ್ಶೇತ್ ಚಂದ್ರೇ ದೃಷ್ಟಿ ಸಮಾಗಮಃ. ವಾಯುದೇವರನ್ನು ಪ್ರಾರ್ಥನೆ ಮಾಡಿದಂತೆ ರಾಮ, ನೀನು ಸ್ವಲ್ಪ ದೂರ ಪ್ರಯಾಣ ಮಾಡಿ ನನ್ನ ಪತ್ನಿ ಸೀತೆಯಲ್ಲಿದ್ದಾಳೆ, ಅವಳ ಕಡೆ ಹೋಗಿ ಬೀಸಿ ಅಲ್ಲಿಂದ ಮತ್ತೆ ನನ್ನ ಕಡೆ ಬಾ. ಅವಳನ್ನ ಸ್ಪರ್ಶ ಮಾಡಿ ಬಂದಂತಹ ನಿನ್ನನ್ನು ನಾನು ಒಂದು ಬಾರಿ ಸ್ಪರ್ಶ ಪಡ್ತೇನೆ. ಅದರ ಮೂಲಕ ಸ್ವಲ್ಪವಾದರೂ ನನ್ನ ದುಃಖ ಪರಿಹಾರ ಆಗಿ ನನಗೆ ಸುಖ ಪ್ರಾಪ್ತ ಆಗುವಂತೆ ಆಗಲಿ. ಆಕಾಶದಲ್ಲಿ ಉದಯಿಸಿದಂತಹ ಚಂದ್ರನನ್ನ ನಾನೂ ಕೂಡ ನೋಡ್ತೇನೆ, ಆ ಕಡೆ ಸೀತೆಯು ಕೂಡ ನೋಡಲಿ. ಹೀಗೆ ನಮ್ಮಿಬ್ಬರ ದೃಷ್ಟಿಗೆ ವಿಷಯನಾದಂತಹ ಚಂದ್ರನ ಮೂಲಕ ನಮಗೆ ಸಮಾಗಮ ಆಗುವಂತಾಗಲಿ. ತನ್ಮೇ ದಹತಿ ಗಾತ್ರಾಣಿ ವಿಷಂ ಪೀತಮಿವಾಶಯೇ ಹಾ ನಾಥೇತಿ ಪ್ರಿಯಾಸಾ ಮಾಂ ಹಿಯಮಾನ ಯದಬ್ರವೀತ್. ರಾವಣ ಸೀತೆಯನ್ನು ಅಪಹಾರ ಮಾಡ್ಕೊಂಡು ಹೋಗಿದ್ನಲ್ಲ, ಅಪಹಾರ ಮಾಡ್ಕೊಂಡು ಹೋದಾಗ ಅವಳು ನನ್ನನ್ನು ದೂರದಿಂದ ಕರೆದ್ಲಲ್ಲ, ಹಾ ನಾಥ ಅಂತ ಕರೆದ್ಲಲ್ಲ, ಅವಳು ನನ್ನನ್ನು ಕರೆದಂಥ ಶಬ್ದ ಇವತ್ತಿಗೂ ಕೂಡ ನನ್ನ ಶರೀರವನ್ನು ಮನಸ್ಸನ್ನು ಸುಟ್ಟಾಕ್ತಾ ಇದೆ. ಅದು ಹೇಗೆ ಅಂದರೆ, ವಿಷ ಸ್ವೀಕಾರ ಮಾಡಿದ ಮೇಲೆ ಸ್ವಲ್ಪ ಕಾಲದ ಬಳಿಕ ಅದು ಇಡೀ ಶರೀರವನ್ನು ಹೇಗೆ ದಹಿಸ್ತದೋ ಹಾಗೆ ಸೀತೆ ನನ್ನನ್ನು ಕರೆದಂಥ ಮಾತೇನಿದೆ ಅದು ನೆನಪಿಗೆ ಬಂದು ನನ್ನನ್ನು ಸುಡ್ತಾ ಇದೆ. ಅವಕಾಶ ಅರ್ಣವಂ ಸ್ವಪ್ಸೆ ಸೌಮಿತ್ರೇ ಭವತಾ ವಿನ ಕಥಂಚಿತ್ ಪ್ರಜ್ವಲಾನ್ ಕಾಮಃ ನಮಾಂ ಸುಪ್ತಂ ಜಲೇದಹೇ. ಲಕ್ಷ್ಮಣನಿಗೆ ರಾಮ ಹೇಳಿದ, ನೀನು ಇಲ್ಲೇ ಕುತ್ಕೊಂಡಿರೋ ಸಮುದ್ರದ ತೀರದಲ್ಲಿ, ನಾನು ನಿನ್ನನ್ನು ಇಲ್ಲೇ ಬಿಟ್ಟು ಸಮುದ್ರದಲ್ಲಿ ಮುಳುಗುತ್ತೇನೆ, ಮುಳುಗಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ. ಯಾಕೆಂತಂದ್ರೆ ಇವತ್ತು ನನಗೆ ಕಾಮಾಗ್ನಿ ಅಥವಾ ಪ್ರೇಮಾಗ್ನಿ ಏನು ನನ್ನ ಶರೀರವನ್ನು ಸುತ್ತಾಗ್ತದೆ, ಆ ಸುಡುವಂಥ ಬೆಂಕಿಗೆ ಸಮುದ್ರದ ನೀರು ಒಂದು ಪರಿಹಾರ ಆಗಬಲ್ಲದು. ಬಹುವೇತು ಕಾಮಯಾನಸ್ಯ ಶಕ್ಯಮೇತು ಏತೇನ ಜೀವಿತಂ ಯದಹಂ ಸಾಚ ವಾಮೋರೂಹು ಏಕಾಂ ಧರಣಿಮಾಶ್ರಿತೌ. ನಾನು ಮತ್ತು ಸೀತೆ ವಿಯೋಗ ಹೊಂದಿರಬಹುದು, ಎಷ್ಟೇ ವಿಯೋಗ ಹೊಂದಿದ್ರೂ ಕೂಡ ಇವತ್ತು
ಇಬ್ಬರು ಒಂದೇ ಭೂಮಿಯಲ್ಲಿದ್ದೇವೆ, ಒಂದೇ ಭೂಮಿ ಆಶ್ರಯವನ್ನು ನಾವಿಬ್ಬರು ಪಡೆದಿದ್ದೇವೆ ಅನ್ನುವಂಥ ಒಂದು ಸಮಾಧಾನದ ಸಂಗತಿ ಏನಿದೆ, ಅದರ ಮೂಲಕ ನಾನು ಮನಸ್ಸಿಗೆ ಒಂದಷ್ಟು ಸಮಾಧಾನವನ್ನು ತಂದುಕೊಂಡು ಇನ್ನೂ ಜೀವಿಸಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲದಿದ್ದರೆ ನಾನು ಇಷ್ಟೊತ್ತಿಗೆ ಸತ್ತೋಗಿ ಬಿಡ್ತಿದ್ದೆ. ಕದಾನಕೋ ಸುಷ್ಟೋಣೀಂ ಶತಪತ್ರಾಯತೆ ಕ್ಷಣಾಂ ವಿಜಿತ್ಯ ಶತ್ರುನ್ ದಕ್ಷಾಮಿ ಸೀತಾಂ ಸ್ಥಿತಾಮಿವ ಶ್ರಿಯಂ ಕದಾ ಚಾರು ಸುದಂತೋಷ್ಠಂ ತಸ್ಯಾ ಪದ್ಮದಾನನಂ ಈಶದುನ್ನಮ್ಯ ಪಾಶ್ಯಾಮಿ ರಸಾಯನಮಿವಾತುರಃ ತಸ್ಯಾಸ್ತು ಸಂಹತೌ ಪೀನೌ ತನೌ ತಾಲೌ ಫಲೋಪಮೌ ಕದಾನು ಖಲು ಸೋತ್ಕಂಪೌ ಶಿಷ್ಯಂತ್ಯ ಮಾಂ ಭಜಿಷ್ಯತಃ ಸಾ ನೂನಮಸಿತಾಪಾಂಗೀ ರಕ್ಷೋ ಮಧ್ಯಗತಾ ಸತಿ ಮನ್ನಾಥ ನಾಥಹೀನೇವ ಪಾತಾರಂ ನಾಧಿಗಚ್ಚತಿ. ಇದೇ ಸಂದರ್ಭದಲ್ಲಿ ರಾವಣನ ರಕ್ಷಣೆಯಲ್ಲಿರುವಂಥ ಸೀತೆ ಅನಾಥಳಂತೆ ಗೋಳಾಡ್ತಿರ್ಬೋದು, ಅವಳು ನನ್ನನ್ನು ನೆನಪು ಮಾಡ್ಕೊಳ್ತಿದ್ದಿರ್ಬೋದು. ಕಥಂ ಜನಕರಾಜಸ್ಯ ದ್ವಿತಾಸಾ ಮಮ ಪ್ರಿಯ ರಾಕ್ಷಸಿ ಮಧ್ಯಕಾಶೀತೆ ಸ್ನುಷಾ ದಶರಥಸ್ಯ ಚ. ಅವಳು ಜನಕರ ಮಹಾರಾಜನ ಮಗಳು, ದಶರಥನ ಸೊಸೆ, ನನಗೆ ಪತ್ನಿಯಾಗಿ ಬಂದವಳು. ಅಂಥವಳು ಇವತ್ತು ಅನಾಥಳಂತೆ ರಾಕ್ಷಸಿಯರ ನಡುವೆ ಮಲಗಿದ್ದಾಳೆ ಹೇಗೆ? ಕದಾ ವಿಕ್ಷೋಭ್ಯ ರಕ್ಷಾಂಸಿ ಸಾ ವಿಧೂಯ ಉತ್ಪತಿಷ್ಯತಿ ವಿಧೂಯ ಜಲದಾನ್ ನೀಲಾನ್ ಶಶಿರೇಖಾ ಶರತ್ಸಿವ. ಚಂದ್ರನ ಮಂಡಲ ತನ್ನನ್ನು ಸುತ್ತುವರೆದಿರುವಂಥ ಮೋಡಗಳನ್ನೆಲ್ಲ ಹಿಂದಕ್ಕೆ ಹಟ್ಟಿ ಸ್ವಚ್ಛವಾದಂಥ ಆಕಾಶದಲ್ಲಿ ಮತ್ತೊಮ್ಮೆ ಕಾಣಿಸಿಕೊಳ್ಳುವಂತೆ ಸೀತೆ ಆ ರಾಕ್ಷಸರ ನಡುವಿನಿಂದ ಎದ್ದು ಬಂದು ನನ್ನನ್ನು ಯಾವಾಗ ಸಮಾಧಾನ ಚಿತ್ತನನ್ನಾಗಿ ಮಾಡ್ತಾಳೆ. ಸ್ವಭಾವ ತನುಕಾನೂನಂ ಶೋಕೇನ ಅನಶನೇನ ಚ ಭೂಯಸ್ತನುತರಾಸೀತ ದೇಶಕಾಲ ವಿಪರ್ಯಯ. ಸ್ವಾಭಾವಿಕವಾಗಿ ತೆಳುವಾದಂಥ ಶರೀರವಿದ್ದವಳು ಈಗ ದೇಶಕಾಲಗಳ ವೈಪರೀತ್ಯದಿಂದಾಗಿ, ಸುಖ ವೈಭೋಗಗಳ ಕೊರತೆಯಿಂದಾಗಿ, ಶೋಕದಿಂದಾಗಿ ಅವಳು ಮತ್ತಷ್ಟು ಕೃಶಳಾಗಿದ್ದಿರಬೇಕು. ಕದಾನು ಖಲು ಮಾಂ ಸಾಧ್ವಿ ಸೀತಾ ಸುರಸ್ಕೋಪಮಾನ್ ಸೋತ್ಕಂಠ ಕಂಠಮಾಲಂಬ್ಯ ಮೋಕ್ಷತಿ ಆನಂದಜಂಪಯ ಕದಾ ಶೋಕಮಿಮಂ ಘೋರಂ ಮೈಥಿಲಿ ವಿಪ್ರಯೋಗಜಂ ಸಹಸಾ ವಿಪ್ರಯೋಕ್ಷ್ಯಾಮಿ ವಾಸಶುಕ್ಲೇತರಂ ಯಥಾ. ನಾನು ಯಾವ ಶೋಕದಿಂದ ಈಗ ಒದ್ದಾಡ್ತಿದ್ದೇನಲ್ಲ, ಈ ಶೋಕವನ್ನು ನಾನು ಕೊಳೆಯಾಗಿರುವಂತಹ ಬಟ್ಟೆಯನ್ನು ಮನುಷ್ಯ ಹೇಗೆ ಬಿಟ್ಟು ಬಿಡ್ತಾನಲ್ಲ, ಅದನ್ನು ಬಹಳ ಹೊತ್ತು ಧರಿಸಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ, ಅದರಂತೆ ಕೊಳೆಯಾದ ಬಟ್ಟೆಯನ್ನು ಸಾಧ್ಯವಾದಷ್ಟು ಶೀಘ್ರ ಪರಿತ್ಯಾಗ ಮಾಡುವಂತೆ ಈ ಶೋಕವನ್ನು ನಾನು ಬಿಟ್ಟು ಪ್ರಸನ್ನ ಚಿತ್ತನಾಗಿರಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಆದರೆ ಆ ಮುಹೂರ್ತ ಬಂದೀತು ಯಾವಾಗ ಅಂತ ಹೀಗೆ ರಾಮ ಲಕ್ಷ್ಮಣ ಎದುರಿಗೆ ತನ್ನ ದುಃಖವನ್ನು ತೋಡಿಕೊಂಡ. ಹೀಗೆ ಆಲೋಚನೆ ಮಾಡ್ತಿದ್ದಾಗ ಹಗಲು ಕಳೆದು ಆ ಸೂರ್ಯ ಅಸ್ತಂಗತನಾದ. ಆ ಬಳಿಕ ರಾಮ ಮತ್ತು ಲಕ್ಷ್ಮಣರಿಬ್ಬರು ಕೂಡ ಸಂಧ್ಯಾ ಕಾರ್ಯವನ್ನು ಕೂಡ ಸಾಯಂಕಾಲದ ಸಂಧ್ಯಾವಂದನೆಯನ್ನು ಕೂಡ ಮುಗಿಸಿದರು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 5ನೇ ಸರ್ಗ ಸಮಾಪ್ತ ಆಗಿದೆ.